ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸೊ ಇವತ್ತು ನಾವು ಬಂದಿರೋದು ಒಂದು ವಿಶೇಷವಾದ ಜಾಗ. ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊತಾ ಇರ್ತಾರೆ ಬಾಯ್ಸು ಬರಬೇಕು ಈ ಜಾಗಕ್ಕೆ ಅಂತ. ಅಂಥ ಜಾಗಕ್ಕೆ ಬಂದಿದ್ದೀವಿ ನಾವು ಇವತ್ತು. ಸೊ ಇದಕ್ಕೆ ಬರೋಕ್ಕೇ ಒಂದು ನಮ್ಮ ಪ್ರಕಾರ ಒಂದು 7-8 ತಿಂಗಳು ಮೇಲೇ ಪ್ರಯತ್ನ ಮಾಡಿದ್ದೀವಿ. ಸೊ ಎಲ್ಲ ಕಡೆ ಏನಾಗುತ್ತೆ ಅಂದರೆ ಹುಡುಗರೇ ಬರಬೇಕು ಅಂದ್ಕೊತಾರೆ ಈ ಜಾಗಕ್ಕೆ. ಅವ್ರಿಗೆ ಬಟ್ ಟೀಮ್ ಮಾಡಬೇಕು, ಟೀಮಲ್ಲೇ ಬರೋದು. ಇಲ್ಲಿ ಯಾರು ಸಿಂಗಲ್ ಯಾರು ಜಾಸ್ತಿ ನನ್ನ ಪ್ರಕಾರ ಬರಲ್ಲ ಅನ್ಸುತ್ತೆ. ಸೊ ಆ ಥರ ಬರ್ತಾರೆ, ಕ್ಯಾನ್ಸಲ್ ಆಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಬೆಂಗಳೂರು ಒಟ್ಟಾಗ ಒಂದು 4-4:15 ಆಗಿತ್ತು. ಅಲ್ಲೇ ಮಾಡೋಣ ಅಂದ್ಕೊಂಡು ಅಲ್ಲಿಂದ ದಾವಣಗೆರೆಯಲ್ಲಿ ಒಂದು ಇಬ್ಬರನ್ನ ಪಿಕಪ್ ಮಾಡಬೇಕಾಯ್ತು. ಆರ್ಮಿ ನೋಡಿ ಅವ್ನ ಕತ್ತಿನ ಇವರು ಆರ್ಮಿಲಿ ಇರೋದು. ಸೊ ಇವರು ಮತ್ತೆ ಇವರು ದಾವಣಗೆರೆಯಲ್ಲಿ ಬರ್ತಾರೆ, ಅಲ್ಲಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡು. ಸೊ ಆಗಿಲ್ಲ. ಇವ್ರ ಹೆಸರು ರಮೇಶ್ ಅಂತ, ನಮ್ಮ ಬೆಂಗಳೂರಲ್ಲೇ ಇರೋದು. ಇವರಿಬ್ರು ಮಾತ್ರ ದಾವಣಗೆರೆ, ಅವರು ಇದಾರಲ್ಲ ಇಲ್ಲಿ ಈಗೂ ನಿಲ್ಸುದಿಲ್ಲ ಗುರು. 250 ಕಿಲೋಮೀಟರ್ 4 ಕ್ವಾರ್ಟರ್ ಬಾಟ್ಲು ಕ್ವಾರ್ಟರ್ ಅಂತ ಯಾಕೆ ಕ್ವಾರ್ಟರ್ಗೆ ಕುಡಿಯೋದೇ ತಿನ್ನೋದೇ ನಿಂದು. ಪ್ರತಾಪ್ ಇದು ನಿಂದ ತಾನೆ ಟೀಸರ್? ಹಾಂ ನಂದೇ, ಎಲ್ಲ ನೆತ್ಕೊಂಡು ಹೋಗ್ಬಿಟ್ಟವನು. ಬೆಳಗ್ಗೆ 5 ಗಂಟೆ ಬೆಳಗ್ಗೆ ಥಮ್ಸ್ ಅಪ್ ಕುಡಿದಿ, ಸ್ಪ್ರೈಟ್ ಅದು ಏನಿಲ್ಲ ರಾತ್ರಿ ಫುಲ್ ಕ್ವಾರ್ಟರ್ ಕೊಡ್ಬಿಟ್ಟು ರೈಟ್ ಅದು ಥಮ್ಸ್ ಅಪ್ ಬೆಂಗಳೂರಿಂದ ಗಾಡಿ ನಿಲ್ಸಿಲ್ಲ. ಕೊನೆಗೂ ಅರೆ ಪ್ರಜ್ಞೆನಾದ ಕುಡಿದು ಯಾರಕ್ಕೂ ಏ ನಿಪ್ಪಲ್ ಕೇಳ್ತಾನ ಕಣ. ಸ್ನೇಹಿತರೆ, ಇವಾಗ ಗೋವಾದಲ್ಲಿ ಫಾರಿನ್ ಬೀಚ್ ಅದೇ ನೋಡ್ಬೇಕು. ಅದಾಕಿಲ್ಲ ಸ್ನೇಹಿತರೆ. ಇವಾಗ ನಾವು ಬರೀ ಎಣ್ಣೆ ರೇಟ್ ನೋಡ್ಕೊಂಡ್ ಬರಕ್ ಹೋಗಿದ್ದ, ಎಣ್ಣೆ ತರಕ್ ಹೋಗಿರಲಿಲ್ಲ ಬಾರಿಗೆ. ಸೊ ಇವಾಗ ನಾವು ಅಗೋಡ ಪೋರ್ಟಲ್ ಬಂದಿರೋದು. ತಪ್ಪು ಕಲ್ಪನೆಯಲ್ಲಿ ಮುಳುಗಿದ ಪ್ರತಾಪ. ಸೊ ಸಿಕ್ಕಾಬಟ್ಟೆ ಜನ ಇದಾರೆ. ಇದ್ರ ಬಗ್ಗೆ ಅಷ್ಟು ಇತಿಹಾಸ ಗೊತ್ತಿಲ್ಲ, ನಮ್ಗೆ ನೋಡಿಲ್ಲ. ಸುಮ್ನೆ ಹಂಗೆ ಬಂದಂತೀರಿ, ಏನೋ ಕರ್ಕೊಂಡ್ ಇದ್ರ ಇತಿಹಾಸ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನೋಡಕ್ಕೆ ಕರ್ಕೊಂಡ್ಬಿಟ್ಟಿದ್ದಾರೆ, ನೋಡ್ತೀವಿ. ಒಳಗೆ ಏನಿದೆ ಎಲ್ಲ ಹೇಳ್ತೀವಿ. ಗೊತ್ತಿಲ್ಲ ಅಂದ್ರೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಎಷ್ಟು. ಈಗ ಅಲ್ಲಿ ಏನೋ ಹಾಕಿದಾರೆ ಬಾ, ಓದೋಣ. ಸುನಿಲ್ ಅವ್ರು ಓದ್ತಾ ಇದ್ದಾರೆ. ನಮ್ಗಷ್ಟು ನೋಡಿ ಫ್ರೆಂಡ್ಸ್, ಗೋವಾಗ ಒಂದ್ಸಲ ಜೀವನದಲ್ಲಿ ಬನ್ನಿ. ಒಂದೇ ದಿನ ಪ್ಲಾನ್ ಮಾಡ್ಕೊಂಡ್ರೆ ಅದಾಗುದಿಲ್ಲ. ನಮ್ ತರ ಒಂದೊಂದ್ ವರ್ಷ ಪೋಸ್ಟ್ ಪೋನ್ ಆಗುತ್ತೆ, ಯಾವ್ದೋ ಒಂದ್ ವರ್ಷ ಫಿಕ್ಸ್ ಆಗುತ್ತೆ. ನೋಡಿ ನಿಮ್ದು ಹೋದ ವರ್ಷ ಪ್ಲಾನ್ ಮಾಡುವ, ಈ ವರ್ಷ ಬಂದಿದೀವಿ ಅಷ್ಟೇ. ಪ್ಲಾನ್ ಮಾಡ್ಬೇಕು ಒಂದ್ಸಲ. ಏನಿದೆ ಇದೇ ಇರ್ಬೇಕು ನೋಡ, ಇದ್ರದ್ದು ಇತಿಹಾಸ ನೋಡಿ. ಟಿಕೆಟ್ ಇಲ್ಲದೆ ಬಂದ್ ಕೂತಾರ ನೋಡಿ ಇಲ್ಲಿ. ಯಾಕ ಒಂದ್ ರೀಲ್ಸ್ ಮಾಡ್ಬೇಕು. ಇಷ್ಟಿ ನೋಡೋಣ ಬಂದು, ನಾವು ಫಸ್ಟ್ ಹೋಗ್ಬಿಡೋಣ ಆಮೇಲೆ. ಯಾಕ್ರ ಅಲ್ಲ ಶಿಸ್ತಾಗ ನಾನು ಹೋಗ್ತೀನಿ ಅನ್ಕೊಂಡ್ ಬಂದ್ರಿ ಇಬ್ರು. ಬರೋ ಅನ್ಕೊಂಡು ಈಗ ಒಳ್ಳೆ ಕಣ್ಣು ತಮ್ಮ ಮಾಡ್ಕೊಂಡು ಒಳ್ಳೆ ಟಿಕೆಟ್ ಫುಲ್ ನೇಚರ್. ನನ್ ಚಾನಲ್ ಹೆಸರು ಕೆಟ್ಟಬಿಡುತ್ತೆ, ಸುಮ್ನೆ ಇರೋ. ಇಡೀ ಗೋವಾದಲ್ಲಿ ಬೇಯ್ತಾ ಇದ್ರು ಕೂಡ ನಡೀದ ಬೇಗ ನಡ್ರಿ ನೋಡಿ. ಸಮುದ್ರ ಅಯ್ಯೋ ನೋಡಿದ್ರ, ಅಯ್ಯೋ దేవుಡ
ಕೆಂಪುಗಿರುವಂತ ಅಲ್ಲಿ ಹೋಗ್ಬೇಕಲ್ಲ ಥೈಲ್ಯಾಂಡ್ ಅದೇಯಾ ಸ್ನೇಹಿತರೆ ಕೋಟೆ ಅದು ಮಹಾರಾಜರ ಕಾಲದ್ದು ಗುರು. ಅದೇ ಹೇಳ್ತಾ ಇರೋದು, ಅದಕ್ಕೆ ಬಂದಿರೋದು ಜನಗಳು. ಎಷ್ಟು 1510 ಇದೆಯಾ? 1515 ಇದಾಗಿದ್ದು 1605 ಇಲ್ಲ ಗೋವಾನ ಇದು ಮಾಡಿರೋದು. ಇದು ಎಷ್ಟು ಆಳ ಇದೆ ಗುರು? 350 ಡಿಗ್ರಿ ಇರ್ಬೋದು ಅಷ್ಟೇ. 360. ಗುರು ಅಲೆನೇ ಇಲ್ವಲ್ಲ ಗುರು? ಅಲ್ಲೇ ಬರಲ್ಲ ಗುರು ಇಲ್ಲೆಲ್ಲ. ಏನ್ ಪ್ರಶಾಂತವಾಗಿದೆ ನೋಡಿ ಸಮುದ್ರ. ಅಲ್ಲಿ ಬರ್ತಾ ನೋಡಿ ನಿಮ್ ಫ್ರೆಂಡು. ಯಾರು ನಮ್ಮ ಅಣ್ಣ ತಮ್ಮದಿರು. ಅದು ಅಲ್ಲಿ ಡಾಲ್ಫಿನ್. ಅಯ್ಯೋ ಏನ ಇಲ್ಲಿಂದ ಕಾಣಿಸ್ತದೆ ನಿಂಗೆ? ಕಣ್ಣು ಅಂತ 360 ಡಿಗ್ರಿ ಗುರು. ಕ್ಯಾಮ್ರಾ ಅಲ್ಲ, ಒಂದು ಕಣ್ಣು. ಕಣ್ಣದು ಆಡ್ತು. ಹಾ ನಾನು ಕೋಟೆ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಇದು ಜೈಲ್ ಅಂತ ಇದೆ ನೋಡಿ. ಇದೆಲ್ಲ ಅಲ್ಲೆಲ್ಲ ಇರೋದೆಲ್ಲ ಸೆಲ್ಗಳಲ್ಲ ಮಗ. ಹಾ ಇದು ಸೆಲ್ಗಳೇ. ಇದು ನೆಲ್ಮಾಳ್ಗೆ ಸೆಲ್ಲು, ಅದೆಲ್ಲ ನಾರ್ಮಲ್ ಸೆಲ್. ಹಾ ಹಾ ಇವ್ರಿಗೆ ಬರೀ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೆಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ನಾನು ನಿಮ್ಗೆ. ಗಾಳಿ ಬೆಳಕು ಹೋಗಕ್ ಮಾತ್ರ ಇದು ಕೊಟ್ಟಿರೋದು. ಇದು ಏನಿದೆ ಇದು ಗಾಳಿ ಬೆಳಕಿಗೆ, ಮೇಲ್ಗಡೆನೂ ಗಾಳಿ ಬೆಳಕಿಗೆ ಅಷ್ಟೇ. ಹಾ ಬಿಟ್ರೆ ನೋಡಿ ಇಲ್ಲಿ ಒಳಗಡೆ ಹೋಗಿ ಬನ್ನಿ ಒಂಚೂರು. ಹೋಗ್ ಬನ್ನಿ ಬಿಡು, ಕಳಿಸ್ತಾವ ನೋಡಿ ಹುಡುಗ. ಮುಂಚಿರ್ತಾಳ ಮುಂದಕ್ಕೆ ತುದಿ ಹಿಡ್ಕೊತಾಳ. ಹಾಕೋ ಹಿಂಗ್ ಕೂಳೆ ಕೊಡ್ತೀರಾ ನನ್ಗೆ? ಹೋಗಿ ಬಂದು ಕೂಳೆ ಕೊಡೋದ್ರಲ್ಲೇ ಬರ್ತಾನೆ ಹಬ್ಬ. 10 ರೂಪಾಯಿದ್ ಮಾಡೋದ್ರೆ 500 ರೂಪಾಯಿದ್ ಮಾಡ್ತಾನೆ. 500 ರೂಪಾಯಿ 1000 ರೂಪಾಯಿ ಬರೀ ಕೂಳೆ ಕೊಡೋದ್ರಲ್ಲೇ ಬರ್ತಾನೆ ಇವನಪ್ಪ. ಕ್ಯಾಮ್ರಾ ಮ್ಯಾನ್ ಅಂತ ಅವನಿಗೆ. ಸ್ನೇಹಿತರೆ ಸುತ್ತಮುತ್ತ ಅದೇ ಇರೋದು, ಒಂದು ರೌಂಡ್ ಹಾಕೊಂಡ್ ಬರ್ಬೇಕು. ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಇದಕ್ಕೆ ಎಂಟ್ರಿ ಫೀಸ್ 25 ರೂಪಾಯಿ, ಪಾರ್ಕಿಂಗ್ ಫೀಸ್ 100 ರೂಪಾಯಿ. ಸೊ ಬಂದ್ರು ಏನಂದ್ರೆ ನಮ್ಮ ಇಂಡಿಯನ್ ಸಿಟಿಸನ್ಗೆ 25 ರೂಪಾಯಿ, ಫಾರಿನರ್ಸ್ಗಾದ್ರೆ 300 ರೂಪೀಸ್ ಸ್ನೇಹಿತರೆ. ಸೊ ಬಂದ್ರು ನಮ್ಗೇನು ವರ್ತಿಲ್ಲ. ಸೊ ಸುಮ್ಮನೆ ಬಂದು ಹಂಗೆ ನೋಡ್ಕೊಂಡು ಪಾಪ ಸಿಕ್ಕಾಪಟ್ಟೆ ಜನ ಏನೇನ್ರದು ಅಂತ ಎಂಟ್ರೆನ್ಸ್ ಎಲ್ಲ ಕೊಟ್ಟವ್ರು ಇಲ್ಲೇ. ಸೊ 1510 ಗುರು ಈ ಸೆಲ್ಲಿಂಗ್ ಐಡಿಯಾ ಕೊಟ್ಟಾನೆ ನಾನು. ಸೂಪರ್ ಬ್ರೋ, ನೀನು ಅವಾಗ ಹುಟ್ಟಿದ್ದೆ ಬಿಡು. ನೋಡಿ 1947. 500 ಕಾಂಡೋಲಿಯಾ ಗೋವಾ ಬಿಫೋರ್ ಮುಂಚೆ ಈ ತರ ಇತ್ತು ಹಳೆಯದು, ಇವಾಗ ಈ ತರ ಮಾಡಿದ್ದಾರೆ. ಎಲ್ಲರೂ ನಿಮಗೆ ವ್ಯೂ ಪಾಯಿಂಟ್ ಹಿಂಗೆ ಕಾಣಿಸುತ್ತೆ. ಇದು ಚರ್ಚ್, ಓಲ್ಡ್ ಚರ್ಚ್, ಓಲ್ಡ್ ಗೋವಾದಲ್ಲಿ ಪಾಲಿಸ್ ಹೊಡೆದು ಹಿಂಗೆ ಮಾಡಿದ್ದಾರೆ. ಇಲ್ಲಿಗೆ ಹೋಗ್ಬೇಕು ಆಕ್ಚುಲಿ ನಾವು. ಇದು ನಮ್ಮ ತಾತ ಇದ್ದಲ್ಲ ಅವಾಗಿಂದು, ಇದು ನಮ್ಮ ಕಾಲದ್ದು. ಅದು ನಿಮ್ಮ ತಾತನ ಕಾಲದ್ದಾ? ಇದು ಮಾತ್ರ ಅವಾಗಿಂದ ಇದೆಲ್ಲ ಓಲ್ಡ್ ಗೋವಾದಲ್ಲಿ ಸಿಗುತ್ತೆ ಫ್ರೆಂಡ್, ನಿಮಗೆ ನೋಡೋದಕ್ಕೆ ಬನ್ನಿ ನೋಡಿ ಸರಿ. ಬಂದಿದ್ದು ಜೈಲು. ಗ್ಲಾಸ್ ಅಡ್ಡ ಇದೆ, ವಿಡಿಯೋ ಕ್ಲಾರಿಟಿ ಬರ್ತಿಲ್ಲ. ಜಾಗ ಐತ್ಲ ನೋಡ್ರಿ, ಇಲ್ಲಿಂದ ತೋರಿಸ್ತೀವಿ. ಹಿಂಗಿದೆ ಜೈಲು. ಎಲ್ಲರಿಗೂ ನಮಸ್ಕಾರ. ನೇಚರ್ ಪ್ರತಾಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ವಾಗತ. ಸಾಂಬಾರ್ ಮಾಡಿ. ನಾವು ಒಳ್ಳೊಳ್ಳೆ ಪ್ಲೇಸ್ ನ ತೋರಿಸ್ತೀವಿ, ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಹಾಗೆ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾವು ಹೋಗಕ್ಕೆ ಟ್ರೈ ಮಾಡ್ತೀವಿ. ಧನ್ಯವಾದಗಳು ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ಗಳಿಗೆ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸ್ನೇಹಿತರೆ ಕಂಡೋಲಿಯಂ ಬೀಚ್ಗೆ ಬಂದಿದ್ದೀವಿ. ಬಟ್ ಏನು ಅಂತ ಏನಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ಅದು ಬಿಟ್ಟರೆ ಸ್ವಲ್ಪ ಏನು 200 ಜನ ಇದ್ದಾರೆ. ಕ್ಲೌಡ್ ಇಲ್ಲ, ಹೇಳಪ್ಪ ಹೇಳೋ ನೋಡಿ, ಏರ್ ಬಟ್ಟೆಲ್ಲ ಇಟ್ಕೊಂಡು ತಿರ್ಗಾಡ್ತಾವ್ರೆ. ಇಲ್ಲೆಲ್ಲ ಕುಡಿಬೋದು, ಆದರೆ ಎಂಜಾಯ್ಮೆಂಟ್ ಇಲ್ಲ. ಎಲ್ಲ ಖಾಲಿ ಮಾಡೋರೆ. ಪ್ರೀಮಿಯಂ ಪದ್ಮಾವತಿ ಬರೀ ಒಂದು ಬೇರ್ಗೆ ಟೈಟಾಗವನೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಅಷ್ಟೊಂದು ಜನ ಕ್ಲೌಡ್ ಇಲ್ಲ, ಎಂಜಾಯ್ಮೆಂಟ್ ಇಲ್ಲ. 100 ರೂಪಾಯಿ ಎಂಟ್ರಿ ಟಿಕೆಟು, 100 ರೂಪಾಯಿ ಪಾರ್ಕಿಂಗ್, ಅದು ವೇಸ್ಟ್. ಸೊ ಏನು ಬಂದರು ಸುಮ್ಮನೆ ಹಿಂಗೆ ಬಂದಾಗ ನೋಡ್ಕೊಂಡು ಹೋಗ್ಬೇಕಂತೆ. ನೆಕ್ಸ್ಟ್ ಇನ್ನೊಂದು ಬೀಚಾದೇನಿಲ್ಲ ಮಾಡ್ತೀವಿ, ಓಕೆನಾ? ಸೊ ನೆಕ್ಸ್ಟ್
ಹೋಗಿದ್ದ ಬೀಚ್ಗಿಂತ ಈಗ ಭಾಗ ಬೀಚ್ ಹತ್ರ ಬಂದು ಸೊ ಇಲ್ಲಿ ಪರವಾಗಿಲ್ಲ, ಜನ ಸುಮಾರಾಗಿದ್ದಾರೆ, ರೋಡ್ ಇದೆ. ಸೊ ಇಲ್ಲಿ ಯಾವುದೇ ಥರ ಆಕ್ಟಿವಿಟೀಸ್ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲೆಲ್ಲ ಗಾಡಿ ಇದ್ದಾವೆ, ಏನಕ್ಕೆ ಆಕ್ಟಿವಿಟೀಸ್ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲೆಲ್ಲ ಮಾಡ್ಕೊಂಡು ನೋಡಿ. ಭಾಗ ಬೀಚ್ ಪರವಾಗಿಲ್ಲ ಸ್ನೇಹಿತರೆ, ಇಲ್ಲೆಲ್ಲ ಈಜೊಡಿ ಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಮಾಡೋಕ್ಕೆ. ನಮ್ಮ ಸ್ನೇಹಿತರು ಆಟ ಆಡ್ಬೋದು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಕಬಡ್ಡಿ ಬುಕ್ಕಿಂಗ್ ಮಾಡ್ಕೋಬೇಕು, ಈಗ ಇಲ್ಲಿ ಸಿಗಲ್ಲ ಕಾಣ ಅಂತ ಅಂತಿದ್ದಾನೆ. ಹಾಗಾಗಿ ಬುಕ್ಕಿಂಗ್ ಮಾಡೋಣ ತಗೋ ಅಂತ ಅಂದೆ. ಇವಾಗಲೇ ಬುಕ್ಕಿಂಗ್ ಮಾಡೋದು, ನಾಳೆ ದಾಂಡೇಲಿ ಹೋಗಿ ಆಟ ಆಡೋದು. ಪಿಕಪ್ ಮಾಡ್ಕೊತಾರೆ. ಆಮೇಲೆ ಇಲ್ಲಿ ಅವರೇನ ದಾಂಡೇಲಿ ಕರ್ಕೊಂಡು ಹೋಗ್ತೀರಾ? ಬಟ್ ಬೆಟರ್ ಯಾವುದೈತೆ 5 ಸ್ಟಾರ್ ರೇಟಿಂಗ್ ಅದು ನೋಡಿ ಚೆಕ್ ಮಾಡೋದು. ಹೋಗ್ತಾ ಅಲ್ಲಿ ಅಂದರೆ ಸ್ಕೂಬಾ ಡೈವಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಸ್ಕೂಬಾ ಡೈವಿಂಗ್ ಇಲ್ಲಾಂದರೆ ಈಗ ಆಟ ಆಡೋದಾದ್ರೆ ಇಲ್ಲಿ ಬಟ್ಟೆ ಎಲ್ಲ ಬೀಚ್ ಜೈ ಅರ್ಧ ಗಂಟೆ 1 ಅವರ್ ಅವರಿಬ್ಬರೆಲ್ಲ ಆಳ ಇಲ್ಲ ಕಣ, ಅಲ್ಲಿ ತಿನ್ಕಲ್ವೇ ಆಳ ಇಲ್ಲ, ಅಲ್ಲಿ ತಿನ್ಕಲ್ವೇ. ಅಲ್ಲಾದರೆ ಡೀಪ್ ಇತ್ತು. ಇಲ್ಲೇನು ಇದಿಲ್ಲಲ್ಲ, ಅದೇ ಕಮ್ಮಿ ಇದೆ, ಅಲ್ಲೇ ಕಡಿಮೆ ಇದೆ, ಅಲ್ಲೇ ಥರ ಡೀಪ್ ಇಲ್ಲ ಇಲ್ಲಿ ನೋಡಿ. ಅಲ್ಲೇ ತನಕ ನಾವು ಆರಾಮಾಗಿ ಎಲ್ಲ ತೇಲೇ ಬಂದ್ಬಿಟ್ಟಾರೆ. ಹಲೋ ಓಹ್, ಇದು ವಂಜ್ರ ಮೀನು. ಯಾವ ಮೀನಿದು? ವಂಜ್ರ ಅಪ್ಪ ಶಾರ್ಪ್ ಆಯ್ತಲ್ಲ, ಹೋಗ್ಬಿಡು, ಟ್ರೈ ಮಾಡ್ಲಾ? ಮಾಡ್ಬೋದು. ನಾವು ಸಾಯಿಸ್ಬೇಕು, ಅದಾಗದೆ ಸತ್ತೋಗ್ಬಿಡ್ಬಾರ್ದು. ಮೀನು ಇರ್ತಿದ್ದೆ ನಾನು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಬಂದ್ಬಿಟ್ಟಿದ್ವಿ ಮೀನು ಇರ್ತೀವಿ. ನೋಡಿ ಫ್ರೆಂಡ್ಸ್, ಮೀನನ್ನ ಕೊಲೆ ಮಾಡ್ಬಿಟ್ಟಿದ್ದಾರೆ. ಕೊಲೆ ಮಾಡಿ ಬಿಸಿಲಲ್ಲೇ ಇಟ್ಟು ಫ್ರೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಬಿಸಿಲಲ್ಲಿ ಇಟ್ಟಿದ್ದೀವಿ ಫ್ರೈಗೆ. ಅಲ್ಲ, ನೀರಲ್ಲಿ ಅಲ್ಲ, ಹಂಗಲ್ಲ, ನೀರಲ್ಲಿ ಬಿದ್ದು ಒದ್ದಾಡ್ತಿತ್ತು, ದಡಕ್ಕಂತ ಕಾಪಾಡಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀರಿತ್ತು, ನಾವಿಲ್ಲಿ ತಗೊಂಡ್ಬಂದ್ಬಿಟ್ಟು ನೀರಿಗೆ ಹೋಗು ಅಂತ ಹೇಳಿದ್ರೆ ಹೋಗ್ತಾ ಇಲ್ಲ ಫ್ರೆಂಡ್ಸ್. ಏನಾಗಿದೆ ಕೇಳಿ ಫ್ರೆಂಡ್ಸ್. ಈ ಕಡೆ ಆಡಬೇಕು, ಆ ಕಡೆ ಆಡಕ್ಕೆ ಬಿಡೋಂಗಿಲ್ಲ ನೋಡು. ಇಲ್ಲಿಂದ ಅಲ್ಲಿ ತನಕ ಆಡಕ್ಕೆ ಬಿಡೋಂಗಿಲ್ಲ. ಅಲ್ಲೇ ಕ್ಲೌಡ್ ಆ ಕಡೆನೇ ಇದೆ ನೋಡು ಮಗ. ಇಲ್ಲ, ಆ ಕಡೆನೇ 500 ರೂಪಾಯಿ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡಿಟ್ಟು ಹೋಗ್ತಾನೆ. ಯಾರಪ್ಪ ಹೋದನು? ಪ್ರಾಣ ಬಿಟ್ಬಿಡಲ್ಲ. ಆಯ್ತದ ನಿನ್ ಕೈಲಿ ಆಯ್ತದೆ. ಏಯ್ ತಡಿ, ಬಾಯಿ ಮುಚ್ಕೊಂಡ್ಬಿಟ್ಟು ತಲೆ ಮೇಲೆ ಎತ್ಬಿಟ್ಟು ಜಡಾಯಿಸು, ಅಷ್ಟೇ ಬರುತ್ತೆ. ಅದೇನು ಕಷ್ಟ ಅಲ್ಲ. ಎತ್ತು ಬಂತು ನೋಡು. ತಲೆ ಎತ್ತವು, ಸ್ನಾನ ಮಾಡಿಸ್ತೀನಿ. ಎತ್ತವು, ತಲೆ ಎತ್ತವು. ಎದಳ ಮಂಚ. ಬಂತು ಎದ. ಏಯ್ ಬಲ್ಗೈ ಹಿಂಗನಲ್ಲ, ಇಲ್ಲಿ ನೋಡಿಲಿ ಬಲ್ಗೈ ಹಿಂಗನ್ನು ಅಳ್ಳಾಡ್ತಾವ ಅಷ್ಟೇ. ಹಿಂಗೆ ಅಳ್ಳಾಡ್ಸಲ್ವಾ? ಕತ್ತಿದ್ದಂಗಿದೆಯಾ? ಎತ್ತ ನೋಯ್ತದ ಅವನಿಗೆ. ಡಬ್ಲ್ಯೂ